ಒಂದು ಎಕ್ಸ್ಪೀರಿಯನ್ಸ್, ಒಂದು ಪ್ಲೆಸೆಂಟ್ ಆದಂತ ಒಂದು ಎಕ್ಸ್ಪೀರಿಯನ್ಸ್ ಈ ತಂಡದ ಜೊತೆ. ಅಂಡ್ ಇವರೆಲ್ಲ ಇಲ್ಲಿ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಂಗೆ ತುಂಬಾ ವಿಚಿತ್ರ ಅನಿಸ್ತಿತ್ತು. ಆಕ್ಚುಲಿ ಇವರೆಲ್ಲ ನಮ್ಮ ಮನೆಗೆ ಬಂದಾಗ ನಾವು ಹತ್ರ ಮಾತಾಡಲ್ಲ, ಸೊ ತುಂಬಾ ಮುಜುಗರ ಆಯ್ತು ನಂಗೆ. ಇವರೆಲ್ಲ ತುಂಬಾ ಫಾರ್ಮಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದ್ರು, ನೀವ್ ಹಂಗ್ ಮಾಡಿದಿರಾ ಹಿಂಗ್ ಮಾಡ್ತಿದ್ರೆ, ಇಟ್ ಜಸ್ಟ್ ಮೇಡ್ ಅಸ್ ಸೋ ಅನ್ಕಂಫರ್ಟಬಲ್. ಯಾಕಂದ್ರೆ ನಾವ್ ಆತರ ಇಲ್ಲ ನಾವೆಲ್ಲ ಜೊತೆಲಿದ್ದಾಗ. ದಟ್ ಈಸ್ ಒನ್. ಅಂಡ್ ಲವ್ ಮಾಕ್ಟೇಲ್ ಅಂತಂದ್ರೆ ಅಫ್ಕೋರ್ಸ್ ಕೃಷ್ಣ ಮಿಲನ ಅಂತೆಲ್ಲ ಹೇಳ್ತಾರೆ, ಬಟ್ ನನಗೆ ಪರ್ಸನಲಿ ಏನನ್ಸುತ್ತೆ ಅಂತಂದ್ರೆ ಇಟ್ ಈಸ್ ಈಚ್ ಒನ್ ಆಫ್ ದೆಮ್. ಅಂದ್ರೆ ಪ್ರತಿ ಒಂದು ಪಾತ್ರ ಬಿಗಿನಿಂಗ್ ಇಂದ ನಮ್ಮ ವಿಜು, ನಾನು ಆಕ್ಚುಲಿ ಇವಾಗ ಹೇಳಕ್ ಹೋದ್ರೆ ಮಿಸ್ ಮಾಡ್ತೀನಿ, ಯಾಕಂದ್ರೆ ಪಾರ್ಟ್ 1 ಇಂದ ಪಾರ್ಟ್ 3 ವರೆಗೂ ಹೇಳ್ಬೇಕು, ಪ್ರತಿ ಒಂದು ಪಾತ್ರ. ಅಂಡ್ ಈ ಒಂದು ಜರ್ನಿಯಲ್ಲಿ ಐ ಥಿಂಕ್ ನಾವು ಅಫ್ಕೋರ್ಸ್ ಕಷ್ಟಪಟ್ಟಿದೀವಿ, ಬರ್ದಿದೀವಿ, ಅದು ಇದು ಎಲ್ಲ. ಅಂಡ್ ಅವ್ರೆಲ್ಲರಿಗೂ ಕೂಡ ಅವರೆಲ್ಲ ಆ ಪಾತ್ರಕ್ಕೆ ಕೊಟ್ಟಿರೋ 100% ಇದೆಯಲ್ಲ, ಅದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ಐ ರಿಮೆಂಬರ್ ಶ್ವೇತಾ ಅವ್ರು ಶೂಟ್ ಮಾಡ್ಬೇಕಾದ್ರೆ ಅವ್ರ ತಂದೆಗೆ ಹುಷಾರಿರ್ಲಿಲ್ಲ, ಅಥವಾ ಈ ತರ ತುಂಬಾ ಕೆಲವ್ರಿಗೆಲ್ಲ ತುಂಬಾ ಚಿಕ್ಕ ಪುಟ್ಟ ಕನ್ಸರ್ನ್ಸ್ ಇತ್ತು. ಅಂಡ್ ಈ ರೀತಿಯಾದಂತಹ ಬಹಳ ವಿಷಯಗಳು ನಡೆದಿರುತ್ತೆ ಆಕ್ಟರ್ಗಳ ಲೈಫಲ್ಲಿ ಅಥವಾ ಶೂಟಿಂಗ್ ಮಾಡ್ಬೇಕಾದ್ರೆ. ಅದೆಲ್ಲದನ್ನು ಅಂದ್ರೆ ಪಕ್ಕಕ್ಕಿಟ್ಟು ಒಂದು ಸಿನಿಮಾ ಅಂತ ಬಂದಾಗ ನಟರು ನಟಿಯರು ಯಾರು ನಮ್ಮ ಪೂರ್ತಿ ಫ್ರಾಂಚೈಸ್ ಇದ್ದಾರೆ, ಪ್ರತಿಯೊಬ್ರು ಅವರವರ 100% ಕೊಟ್ಟಿದ್ದಾರೆ. ಶ್ರೀ ಸರ್ 3 ಸಿನಿಮಾಯಿಂದ ಹೇಳ್ತಾ ಇದೀವಿ, ಇವ್ರು ಅನ್ಸುತ್ತೆ ಏನ್ ಇವ್ರ ಬಗ್ಗೆ ಇವ್ರು ಮಾತಾಡ್ಕೊಂತಾರೆ 3 ಸಿನಿಮಾಯಿಂದ. ಬಟ್ ಶ್ರೀ ಸರ್ ಇಸ್ ಅವರ್ ಫ್ಯಾಮಿಲಿ, ಸೊ ನಾನೇನು ಹೇಳಲ್ಲ ಸರ್, ಯು ಆರ್ ಪಾರ್ಟ್ ಆಫ್ ಅಸ್. ಅಂಡ್ ಎಲ್ಲರೂ ವಾಸು ಸರ್ ಇರ್ಬೋದು, ಇಲ್ಲಿ ಯಾರು ಬಂದಿದ್ರೆ, ಬಟ್ ನಾನು ಮಿಸ್ ಮಾಡ್ತೀನಿ ಆಕ್ಚುಲಿ. ಬಟ್ ಎಲ್ಲರೂ ಐ ಥಿಂಕ್ ನಾವು ಅವ್ರನ್ನ ಹೇಗೆ ನಡ್ಸ್ಕೊಂಡಿದೀವಿ ಅಂತ ಎಲ್ಲರೂ ಮಾತಾಡಿದ್ರು, ಬಟ್ ಅವ್ರುಗಳು ಕೂಡ ಈಕ್ವಲಿ ಅಷ್ಟೇ ಚೆನ್ನಾಗಿದ್ದಾರೆ ನಮ್ಮ ಜೊತೆ. ಸೊ ಆಕ್ಚುಲಿ ಏನ್ ಗೊತ್ತಾ, ನಾನು ತುಂಬಾ ಕ್ಯಾಲ್ಕುಲೇಟಿವ್. ಅಂದ್ರೆ ಯಾರನ್ನು ನಾನು ಸುಮ್ಮನೆ ನಂಗೆ ಗೊತ್ತಿರೋರು ಅವ್ರಿಗೆ ಹಿಂಗೆಲ್ಲ ಕ್ಯಾಸ್ಟ್ ಲಿಸ್ಟ್ ಅವೆಲ್ಲ ಮಾಡೋದಿಲ್ಲ. ಇವರೆಲ್ಲ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್, ಇವರೆಲ್ಲ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಆಗಿರೋದು ಮಾತ್ರ ನಾನು ಕ್ಯಾಸ್ಟ್ ಮಾಡಿರೋದು, ಇಲ್ಲಾಂದ್ರೆ ದೇವರೇ ಮಾಡ್ತಾ ಇಲ್ಲ. ಸೊ ಅವ್ರೇನು ನಮ್ಗೆ ಥ್ಯಾಂಕ್ಸ್ ಹೇಳೋದು ಅವಶ್ಯಕತೆ ಇಲ್ಲ, ಅವ್ರ ಟ್ಯಾಲೆಂಟ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಜನ ಹೊಸಬ್ರು ಇದಾರೆ, ಅಷ್ಟೇ ಜನ ಆಲ್ರೆಡಿ ನಟರು ಎಸ್ಟಾಬ್ಲಿಷ್ ಆಗಿರೋರು ಇದ್ದೀರಾ ನಮ್ಮ ಸಿನಿಮಾದಲ್ಲಿ. ಕೃಷ್ಣ ಹೇಳಿದಾಗೆ ದೇರ್ ಆಲ್ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ನಯನಾನ ಇವತ್ತು ನೋಡ್ತಾ ಇದ್ದಾರೆ ಅನ್ಸುತ್ತೆ, ಬಹುಶಃ 2014 ಅಲ್ಲಿ ನಾವು ಜೊತೆ ಕೆಲಸ ಮಾಡಿದಾಗ ಅವಳು ಎಷ್ಟು ಟ್ಯಾಲೆಂಟೆಡ್ ಅಂತ ನಾವು ನೋಡಿದ್ವಿ. ಸೊ ಅವಾಗಿಂದ ಟ್ರಾವೆಲ್ ಆಗಿರುವಂತಹ ವೆರಿ ವೆರಿ ಗುಡ್ ಫ್ರೆಂಡ್, ಡಿಯರ್ ಫ್ರೆಂಡ್. ಸೊ ಹಂಗಾಗಿ ಶಾಂತ ಮ್ಯಾಮ್ ಇದ್ದಾರೆ ಇವತ್ತು, ಪಾಪ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇತ್ತು ಇವಾಗ ರಿಲೀಸ್ ಟೈಮಲ್ಲಿ. ಬಟ್ ಇನ್ಫ್ಯಾಕ್ಟ್ ಪಾಪ ಅವ್ರನ್ನ ಫಸ್ಟ್ ಪ್ರೆಸ್ ಮೀಟಿಂಗ್ ಕರೀಲಿಲ್ಲ, ನಾವು ರಿವೀಲ್ ಮಾಡಲ್ಲ ಅಂತ. ಸೊ ಹಂಗೆ ಮಾಡಿ ಶೋಗೂ ಕರೀಲಿಲ್ಲ, ಗೊತ್ತಾಗಬಾರ್ದು ಅವ್ರಿಗೆ. ಅಂಡ್ ರಜನಿ ಅವ್ರನ್ನ ಟೀಚರ್ನ ನಾವು ಲವ್ ಮಾಕ್ಟೇಲ್ ಪಾರ್ಟ್ 2 ಅಲ್ಲೇ ಮೀಟ್ ಮಾಡಿದ್ವಿ. ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಆಡಿಷನ್ ಕೂಡ ಮಾಡಿದ್ವಿ. ಸಂಭವ ಇಲ್ಲಿ ಕರೆಕ್ಟ್ ಟೀಚರ್ ಆಗಿ ಚೆನ್ನಾಗಿ ಹೋಗಿದ್ರು ಅಂತ ಅನ್ಸುತ್ತೆ. ಅಂಡ್ ಅಮೃತ, ರೇಚಲ್ ಇವ್ರ ಬಗ್ಗೆ ನಾನು ಮಾತಾಡಲ್ಲ. ಅಂದ್ರೆ ಐ ಡೋಂಟ್ ನೋ, ಫ್ಯಾಮಿಲಿ ಅಂದ್ರೂ ಸರಿ ಹೋಗಲ್ಲ, ಬಟ್ ಅವರು ಅಂದ್ರೆ ಒಂದು ನನಗೆ ಐ ಥಿಂಕ್ ದೇ ಮೈ ಬೆಸ್ಟ್ ಫ್ರೆಂಡ್ಸ್. ನಾನು ಯಾವಾಗಲೂ ಹೇಳ್ತೀನಿ ನನಗೆ ತುಂಬಾ ಫ್ರೆಂಡ್ಸ್ ಇಲ್ಲ ಅಂತ, ಬಟ್ ನಾನು ಅವ್ರಿಗೆ ಯಾವಾಗ ಫೋನ್ ಮಾಡ್ಬಿಟ್ಟು ಯಾವಾಗ ಕರೆದ್ರು ಅವ್ರು ನನಗೋಸ್ಕರ ಬರ್ತಾರೆ. ನೀವು ಆಕ್ಚುಲಿ ಬರ್ತೀರಾ ಆಗುತ್ತಾ ಅಂತ ನಾವು ಕೇಳೋದೇ ಇಲ್ಲ. ಅಂದ್ರೆ ದಟ್ ಇಸ್ ದ ಕೈಂಡ್ ಆಫ್ ಅಭಿ ನಮ್ಮ ಮನೆ ಹುಡುಗ ಮಾತಾಡಲ್ಲ, ಜಗ್ಗ ಆಲ್ಸೋ. ಅಂಡ್ ಜಗ್ಗ ಹ್ಯಾಟ್ಸ್ ಆಫ್, ಯಾಕಂದ್ರೆ ನಾವ್ ಏನೇನು ನನ್ನ ಮನೇಲಿ ಇಟ್ಕೊಂಡು 3 ತಿಂಗಳು ಟ್ರೈನ್ ಮಾಡಿರ್ಬೋದು, ಬಟ್ ಅದನ್ನ ತೆರೆ ಮೇಲೆ ಅವ್ನು ಅದನ್ನ ತಂದಿದ್ದಾನೆ. ಅಂದ್ರೆ ಅವ್ನಿಗೆ ಕೆಪಾಸಿಟಿ ಇದೆ. ಅವನು ನಟನೆ ಒಂದ್ ಕಡೆ ಆದ್ರೆ ಅವ್ನಿಗೆ ಆತರ ಇದೆ ಮುಖ ಲಕ್ಷಣ. ಜಗ ಡಿಸರ್ವ್ಸ್ ಇಟ್. ಅವ್ನು ಎಲ್ಲೋ ಹೋಗ್ತಾನೆ. ಸಮೃತ ಐ ವಾಂಟ್ ಟು ಥ್ಯಾಂಕ್ ಸಂಧ್ಯಾ, ಬಿಕಾಸ್ ನನಗೂ ಇವತ್ತೊಬ್ಳು ಮಗಳಿದ್ದಾಳೆ. ನನಗೆ ಗೊತ್ತು ಎಷ್ಟು ಕಷ್ಟ ಮಕ್ಕಳನ್ನ, ಅಂದ್ರೆ ಅವ್ರ ಮೂಡ್ ಸ್ವಿಂಗ್ಸ್ ಇರುತ್ತೆ ಅವ್ರಿಗೆ ಪಾಪ. ಅಂದ್ರೆ ನಮ್ಗಳ ತರ ಅವ್ರು ರೆಡಿ ಆಗಿರಲ್ಲ. ಅಂಡ್ ಸಂಧ್ಯಾ ಆಲ್ವೇಸ್ ಕೆಪ್ಟ್ ಹರ್ ರೆಡಿ. ಅಫ್ಕೋರ್ಸ್ ರಘು ಸರ್, ಬಟ್ ಐ ವಿಲ್ ಸ್ಟಿಲ್ ಗಿವ್ ದ ಕ್ರೆಡಿಟ್ ಟು ಸಂಧ್ಯಾ. ಯಾಕಂದ್ರೆ ಡೈಲಾಗ್ಸ್ ನಾನು ಕೆಲವು ಸರಿ ಹಿಂದಿನ ದಿನ, ನಾವು ತುಂಬಾ ಕೆಲಸಗಳು ನೋಡ್ಬೇಕಾದ್ರೆ ಹಿಂದಿನ ದಿನ ಡೈಲಾಗ್ ಕಳಿಸಿದೀವಿ, ಅವಳನ್ನ ಪ್ರಿಪೇರ್ ಮಾಡ್ಕೊಂಡ್ ಬನ್ನಿ, ಅರ್ಲಿ ಮಾರ್ನಿಂಗ್ ಮಕ್ಕಳಿಗೆ ಎದ್ದೇಳಕ್ಕಾಗಲ್ಲ. ಆಲ್ ದಟ್ ಐ ಥಿಂಕ್ ಸಂಧ್ಯಾ, ಥ್ಯಾಂಕ್ ಯು ಸೋ ಮಚ್, ಯು ಟೇಕನ್ ಕೇರ್ ಆಫ್ ಸಮೃತ ಫಾರ್ ಅಸ್. ಸೊ ಯಾರನ್ನೂ ಬಿಟ್ಟಿಲ್ಲ ಅನ್ಕೋತೀನಿ. ಬಟ್ ಐ ಥಿಂಕ್ ಇಟ್ ಇಸ್ ರಿಪಿಟೇಟಿವ್. ನಾವೆಲ್ಲ ಪ್ರೆಸ್ ಮೀಟಲ್ಲಿ ಎಲ್ಲರ ಬಗ್ಗೆನೂ ಹೇಳ್ತಾನೆ ಇದ್ವಿ. ಐ ಥಿಂಕ್ ವಿ ಆರ್ ವೆರಿ ವೆರಿ ಹ್ಯಾಪಿ. ಲವ್ ಮಾಕ್ಟೇಲ್ ಫ್ರಾಂಚೈಸ್ ಕೂಡ ಕೃಷ್ಣ ಕೊನೆಯ ಅಧ್ಯಾಯ ಅಂತ ಹೇಳಿದ್ದಾರೆ. ಈ ರೀತಿ ಆದಂತ ಒಂದು ರಿಯಾಕ್ಷನ್ ಸಿನಿಮಾಗೆ ಬಂದಿರೋದು ನಾವು ಬಿಗಿನಿಂಗ್ ಅಲ್ಲಿ ನೋಡಿದ್ವಿ, ಪಬ್ಲಿಕ್ ರಿಯಾಕ್ಷನ್, ಆಡಿಯನ್ಸ್ ರಿಯಾಕ್ಷನ್ ನ. ನಾನು ಎಲ್ಲೊಂದ್ ಕಡೆ ಇಂಟರ್ವ್ಯೂ ಹೇಳಿದೆ, ಲವ್ ಮಾಕ್ಟೇಲ್ ಪಾರ್ಟ್ 1 ಪಾರ್ಟ್ 2 ಗೆದ್ದಾಗ ನಾವು ಖುಷಿಯಾಗಿದ್ವಿ, ಬಟ್ ಪಾರ್ಟ್ 3 ಸಕ್ಸಸ್ ನಾನು ತುಂಬಾ ಎಮೋಷನಲ್. ನಾನು ಆಕ್ಚುಲಿ ಅಷ್ಟು ಎಮೋಷನಲ್ ವ್ಯಕ್ತಿ ಅಲ್ಲ, ಬಟ್ ನಾನು ಎಮೋಷನಲ್ ಮಾಡಿದೆ. ನಾನು ರಿಲೀಸ್ ಆಗಿ 1 ವಾರ ಬರೀ ಹತ್ತಿದ್ದೀನಿ, ಅಂದ್ರೆ ರಿವ್ಯೂಸ್ ನೋಡಿ ಐ ಬಿಕಮ್ ಸೋ ಎಮೋಷನಲ್.
ನಮ್ಮ ಏಡೀಸ್ ಕೂಡ ಎಲ್ಲರೂ ಇದ್ದಾರೆ. ಇದು ಐ ಥಿಂಕ್ ಸಕ್ಸಸ್ ಮೀಟ್ ಕೊನೆಯ ವೇದಿಕೆ. ನನಗೆ ಥ್ಯಾಂಕ್ಸ್ ಹೇಳೋ ಆಪರ್ಚುನಿಟಿ ಸಿಗಲ್ಲ. ಪ್ರಶಾಂತ್ ಇರ್ಬೋದು, ಲಿಕ್ಕಿ ಇರ್ಬೋದು, ಬಹಳಷ್ಟು ಜನ, ಮನು ಎಕ್ಸೆಟ್ರಾ, ಸಚಿನ್, ತುಂಬಾ ಜನ, ನಾನು ಎಲ್ಲರೂ ಮಿಸ್ ಮಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ನಮ್ಮ ಜೊತೆ ನಿಂತಿದ್ದೀರಾ, ಥ್ಯಾಂಕ್ ಯು ಆಲ್ ಸೋ ಮಚ್. ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅದಕ್ಕೆ ನಾವು ಆಭಾರಿ. ಅಂಡ್ ನನ್ನ ಫ್ಯಾಮಿಲಿ, ನನ್ನ ತಂದೆ ತಾಯಿ, ಕೃಷ್ಣ ಅವರ ತಂದೆ ತಾಯಿ, ದೇವರ ಅವ್ರ ಬಿಗ್ಗೆಸ್ಟ್ ಸಪೋರ್ಟ್. ಯಾಕಂದ್ರೆ ನಮಗೆ ಪರಿ ಇದ್ದಿದ್ರಿಂದ ಈ ಸತಿ ನಮಗೆ ಸಪೋರ್ಟ್ ಬೇಕಾಗಿತ್ತು. ಅಂಡ್ ದಟ್ ಕೈಂಡ್ ಆಫ್ ಸಪೋರ್ಟ್ ನಮಗೆಲ್ಲ ಕೊಟ್ಟಿದ್ದಾರೆ. ಕೃಷ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾ ಬೇಡವಾ ಗೊತ್ತಿಲ್ಲ, ಬಟ್ ನಾನಂತೂ ಕೃಷ್ಣ ಅವ್ರಿಗೆ ಹಿಂದೆ ಬಿದ್ದಿದ್ದೀನಿ, ವರ್ಷಕ್ಕೊಂದು ಸಿನಿಮಾ ಮಾಡಲೇಬೇಕು ಅಂತ. ಐ ಥಿಂಕ್ ಅದರಲ್ಲೇ ಎಲ್ಲ ಉತ್ತರ ಇದೆ. ನನ್ನ ಹಸ್ಬೆಂಡ್ ಅನ್ನೋದು ಹೊರತುಪಡಿಸಿದ್ರೆ ಈಸ್ ಅ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ಯಾಕಂದ್ರೆ ನಾನು ನಟಿಯಾಗಿ ಇದು 12ನೇ ವರ್ಷ ನನ್ನ ಕರಿಯರ್. ಕೃಷ್ಣ ಅವ್ರ ಹತ್ರ ನಾನು ಕಲ್ತಿರೋ ಅಷ್ಟು, ಕೃಷ್ಣ ಅವರು ನನ್ನ ಹತ್ರ ಕೆಲಸ ತೆಗೆಸಿರೋ ಅಷ್ಟು ನಟಿಯಾಗಿ ಬಹುಶಃ ನನಗೆ ಆ ಎಕ್ಸ್ಪೀರಿಯನ್ಸ್ ಯಾರ ಹತ್ರನೂ ಆಗಿಲ್ಲ. ಐ ವಾಂಟ್, ಕೃಷ್ಣ ಅವ್ರು ನನಗೆ ಪ್ರಾಮಿಸ್ ಮಾಡಿದ್ದಾರೆ ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ ಅಂತ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಥ್ಯಾಂಕ್ ಯು ಸೊ ಮಚ್. ಅವ್ರನ್ನ ಫಸ್ಟ್ ಪ್ರೆಸ್ ಮೀಟಲ್ಲೂ ಕರೆದ್ವಿ, ಸಕ್ಸಸ್ ಮೀಟಲ್ಲೂ ಕರೆದ್ವಿ. ಆಸ್ ಐ ಸೆಡ್, ಕೇಳಕ್ಕೆ ಐ ಡೋಂಟ್ ನೋ ಹೆಂಗ್ ಸೌಂಡ್ ಆಗಿದೆ ಅಂತ. ಸೊ ಶಶಾಂಕ್ ಸರ್ ಅಂತಾರೆ ನಮ್ಮ ಮನೆ ಹತ್ರ ನಂತೆ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ. ಈಸ್ ಲೈಕ್ ಒನ್, ಐ ವುಡಂಟ್ ಸೇ ಗಾಡ್ ಫಾದರ್, ಬಟ್ ಅವ್ರೊಂಥರ ಅವ್ರ ಕೈ ಇದೆ ನಮ್ಮ ಮೇಲೆ, ಆಶೀರ್ವಾದ ಇದೆ. ಸರ್ ಥ್ಯಾಂಕ್ ಯು ಸೊ ಮಚ್. ಸರ್ ಥ್ಯಾಂಕ್ ಯು. ಎಸ್ ಆಗಲೇ ಹೇಳಿದೆ ನಾನೆಲ್ಲ ಆರ್ಟಿಸ್ಟ್ಗಳಿಗೂ, ಯಾಕಂದರೆ ನಮಗೆ ಲೈಫ್ ಕೊಟ್ಟರು ಅದು ಕೊಟ್ಟರು, ನನಗೆ ಅವ್ರ ಲೈಫ್ ಕೊಟ್ಟಿರೋದು ಅವ್ರ ಟ್ಯಾಲೆಂಟ್ ಮುಖಾಂತರ. ಐ ಥಿಂಕ್ ಬ್ಯೂಟಿಫುಲ್ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು, ಅಂದರೆ ಆ ಪಾತ್ರಕ್ಕೆ ಅವ್ರು ಬಿಟ್ಟರೆ ಮಾಡೋಕ್ಕಾಗಲ್ಲ ಅಂದಾಗಲೇ ನಾವು ಹತ್ರ ಹೋಗೋದು. ಸೊ ಈ ಕ್ಯಾರೆಕ್ಟರ್ಗಳು ಅವರೇ ಮಾಡಬೇಕು. ಈಗ ನೇಹಾರ ಅದನ್ನು ತುಂಬ ತಲೆ ಕೆಡ್ಸ್ಕೊಂಡು ಯಾರು ಅಂತ ಯೋಚನೆ ಮಾಡಿದಾಗ ಆ ಮುಖಕ್ಕೆ ಹೊಂದಬೇಕು, ಆ ಪರ್ಫಾರ್ಮ್ ಮಾಡಬೇಕು, ತುಂಬ ವಿಷಯಗಳಿರುತ್ತೆ ಅದರಲ್ಲಿ. ಸೊ ಅವ್ರನ್ನ ಸಡನ್ನಾಗೆ ಯಾಕಂದ್ರೆ ನಾವು 10 ವರ್ಷ 11 ವರ್ಷ ಆಗಿರುತ್ತೆ ಅವ್ರ ಜೊತೆ ನಾನು ಪ್ರೀವಿಯಸ್ ಆಗಿ ಆಕ್ಟ್ ಮಾಡಿರೋದು. ಸೊ ಅವ್ರನ್ನ ಜ್ಞಾಪನ ಹಿಡ್ಕೊಂಡ್ರೆ ಅವ್ರ ಆಕ್ಟಿಂಗು ಅವಾಗಲೇ ಯಾವ ಮಟ್ಟಿಗೆ ಇತ್ತು ಅಂದ್ರೆ 12 ವರ್ಷ ಆದ್ರೂ ನಾವು ಮರ್ತಿರ್ಲಿಲ್ಲ ಅವ್ರ ಆಕ್ಟಿಂಗ್ನ. ಸೊ ಹಂಗಾಗಿ ಅಂಥವೆಲ್ಲ ಜ್ಞಾಪನ ಬರುತ್ತೆ. ಆ್ಯಂಡ್ ಶ್ವೇತಾ ಅವ್ರ ಮನೆಗೆ ಹೋಗ್ತೇವೆ, ಮನೆಗೆ ಒಬ್ಬ ಇನ್ವಿಟೇಷನ್ ಕೊಡೋಕೆ ಹೋಗಿದಾಗ ನೋಡಿದ್ದೆ ಅವ್ರ ಆಟಿಟ್ಯೂಡ್ನ. ಓಹೋ ಹಿಂಗಿದಾರ, ಓಕೆ, ಸುಮ್ಮನೆ ತಲೆಯಲ್ಲಿ ಇತ್ತು. ನಾನು ಆಕ್ಚುಲಿ ಹುಡುಗಿರ್ನ ಸುಮ್ಮನೆ ನೋಡ್ತಾ ಇರ್ತೀನಿ, ಹುಡುಗಿರ್ನ ನೋಡ್ತಾ ಇರ್ತೀನಿ, ಅಂದ್ರೆ ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಎಲ್ಲ ಆಂಗಲ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಂದ್ರೆ ಅವ್ರು ಏನ್ ನಡ್ಕೋತಾರೆ, ಏನ್ ಮಾಡ್ತಾರೆ, ಪ್ರತಿಯೊಂದು ಅಬ್ಸರ್ವೇಷನ್ ಇರ್ತೀನಿ. ನೀವು ಮಾತಾಡಿದ್ರೆಲ್ಲ ತಲೆಯಲ್ಲಿ ಇರುತ್ತೆ. ಯಾವತ್ತಾರು ಯೂಸ್ ಆದಾಗ ಫೋನ್ ಮಾಡ್ತೀನಿ ನಿಮಗೆ. ಸೊ ಆ ಥರ ಇವನ್ ಜಗ್ಗ ಕೂಡ ನಮ್ಮಲ್ಲಿ ನಮ್ಮ ತಾಯಿ ಮನೇಲಿ ಕೆಲಸ ಮಾಡ್ತಾ ಇದ್ದ. ಸೊ ಅವ್ನು ನೋಡ್ತಾ ಇದ್ದ ಅಂದ್ರೆ ನನ್ನ ಮುಂದೆ ನೋಡೋ ಎದುರು ಒಂದು ಸ್ವಲ್ಪ ನನ್ನ ಹತ್ರ ಅವೆಲ್ಲ ನಾನಿದ್ದೆ ಸೈಲೆಂಟ್ ಆಗಿರೋನು. ನಾನು ಇಳಿದಿದ್ದಾಗ ನಾನು ಸುಮ್ಮನೆ ಹಿಂಗೆ ಬತ್ ನೋಡಿದಾಗ ಸ್ವಲ್ಪ ಅವ್ನ ಆಟಗಳೆಲ್ಲ ನೋಡ್ತಾ ಇದ್ದೆ, ಹಿಂಗೆ ಮಾತಾಡ್ತಾನೆ ಏನು ಅಂತ. ಅವ್ನು ಮಿಲನ ಜೊತೆ ತುಂಬಾ ಕಂಫರ್ಟಬಲ್ ಆಗಿ ಮಾತಾಡೋದು, ರಟ್ಟೆ ಹೊಡಿಯೋದೆಲ್ಲ ಮಾಡೋನು. ಸೊ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇಡೀ ಫಸ್ಟ್ ಹಾಫ್ ನಿಮಗೆ ನಗಿಸ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ನ ಕ್ಯಾರೆಕ್ಟರೈಸೇಷನ್ ಅವನಲ್ಲೇ ಇರೋದು. ನಾನೇನು ಹೊಸದಾಗಿ ಏನು ಬರೆದ್ಬಿಟ್ಟು ಏನೋ ಮಾಡಿದ್ದಲ್ಲ, ಅವನಲ್ಲಿ ಅವ್ನ ಆ ಥರ ಇರೋದನ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅವ್ರಿಗೆ ಇನ್ನೂ ತುಂಬಾ ಕಲೆ ಇದೆ, ಬೆಳಕಿಗೆ ಬರುತ್ತೆ. ನಾವು ಕಮ್ಮಿ ಯೂಸ್ ಮಾಡೋದು, ಇನ್ನೂ ತುಂಬಾ ಇದೆ ಅವ್ರ ವಿಷಯಗಳು. ಸೊ ಅದನ್ನ ನಾನು ಒಂದಷ್ಟು ಅಬ್ಸರ್ವ್ ಮಾಡಿ ಒಂದಷ್ಟು ತಗೊಂಡು, ಪಾಪ ಅವನು ಏನು ದಿನ ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ 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 ಅವನಂತಿದ್ದ, ಅಣ್ಣ ನಾನು ಸ್ಕೂಲಲ್ಲಾರು ಹಿಂಗೆ ಓದ್ಕೊಂಡ್ಬಿಟ್ಟಿದ್ದಿಲ್ಲ, ಆಯ್ತಲ್ಲ ಏನೋ ನಂಗಿದೆ ಡೈಲಾಗ್ಗಳು ಅಂತ. ಸೊ ಥ್ಯಾಂಕ್ ಯು ಜಗ, ಅಷ್ಟೊಂದು ಪ್ರಾಕ್ಟೀಸ್ ಮಾಡಿ. ತುಂಬಾ ಟಾರ್ಚರ್ ಕೊಟ್ಟಿದೀವಿ ಜಗ, ನಾವು ತುಂಬಾ ಟಾರ್ಚರ್ ಕೊಟ್ಟಿ. ಆಕ್ಚುಲಿ ಸ್ಟೂಡೆಂಟ್ಸ್ ಎಕ್ಸಾಮ್ ಇದ್ದಾಗ ಟೆನ್ಷನ್ ಆಗ್ತಿದ್ರಲ್ಲ, ಆ ತರ ಆಚೆ ಬಾಲ್ಕನಿ ಕೂತ್ಕೊಂಡು ಬರೆಯೋದು, ಡೈಲಾಗ್ಸ್ ಬರ್ಕೊಳ್ಳೋದು, ಬೈ ಹಾರ್ಟ್ ಮಾಡೋದು. ಪಾಪ ಅವ್ನ ಸ್ಥಿತಿ ಬೇಡ, 3 ತಿಂಗಳು. ಆಮೇಲೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಅವ್ನು ಹೇಳಿದ್ರು, ನಾನು ಬಾಲ್ಯದ ಗೆಳೆಯ ಕಿರಣ ಅನ್ಕೊಂಡು ಎಲ್ಲ ಫೋನ್ಗಳು ಬರ್ತಾ ಇರುತ್ತೆ. ಆ ಫೋನ್ ಇಟ್ಕೊಂಡು ಹೋಗಿರಲ್ಲ, ಜಗ ಎಲ್ಲ ಮಾಡ್ತಾ ಇದೀಯಾ ಅಣ್ಣ, ಫೋನಲ್ಲಿ ಇದೀನಿ, ಹೋಗ ಬುಕ್ ಇಟ್ಕೊಳ್ಬೋದು, ಮತ್ತೆ ಬುಕ್ ಇಟ್ಕೊಳ್ಳೋದು. ಸೊ ಆ ಥರ ತುಂಬ ಎಫರ್ಟ್ ಹಾಕಿ ಮಾಡಿರೋಂಥ ಚಿತ್ರ, ತುಂಬ ಪ್ರೀತಿಯಿಂದ ಮಾಡಿರೋಂಥ ಚಿತ್ರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಒಂದು ನಮ್ಮನ್ನ ಸಪೋರ್ಟ್ ಮಾಡಿರೋದಕ್ಕೆಲ್ಲ. ಮಕ್ಕಳು 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು, ಮೀಡಿಯಾ ಸಪೋರ್ಟು, ಜನಗಳ ಸಪೋರ್ಟು ನಮ್ಮ ಮೇಲೆ ತುಂಬ ಇದೆ. ಆ್ಯಂಡ್ ಅದೇ ವಿಶ್ವಾಸನ ನಾವು ಮತ್ತೆ ಉಳಿಸ್ಕೊಂಡಿದ್ದೀವಿ. ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇದೇ ರೀತಿ ಮುಂದೆನೂ ಕೂಡ ಆದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂಥ ಒಂದು ಶಕ್ತಿ ನಮಗೆ ಸಿಗಲಿ ಅಂತ ಕೇಳ್ಬೋತೀನಿ. ಅದು ರಾಮನವಮಿ, ಸೊ ಧರ್ಮ ಥಿಯೇಟರ್ ಡೇ ಕೂಡ ಹೌದು. ಹೌದಾ? ಹೌದೌದು, ಶ್ರೀರಾಮ ದಿನ ಇರುತ್ತೆ. ಸೊ ಧರ್ಮನ ಉಳಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಓವರ್ಸೀಸ್ ರಿಲೀಸ್ ಬಗ್ಗೆ ಬಹಳಷ್ಟು ಐ ಥಿಂಕ್ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆದಾಗಿಂದ ತುಂಬಾ ಮೆಸೇಜಸ್ ಬರ್ತಾ ಇತ್ತು. ಅಂಡ್ ಅಪ್ಡೇಟ್ ಕೂಡ ಮಾಡ್ತಿರ್ಲಿಲ್ಲ ನಾವು, ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ನಮ್ಗೆ ಲಿಸ್ಟ್ ಕೊಡ್ಲಿ ಅಂತ. ತುಂಬಾ ಜನ ಕಾಯ್ತಾ ಇದ್ರು, ತುಂಬಾ ಜನ ಕನ್ನಡಿಗರು ಆಚೆ ಇವತ್ತಿಂದ ನೋಡ್ತಾರೆ, ಅದು ಬಹಳ ಖುಷಿ ಇದೆ.
ಸೂಪರ್, ಆಲ್ ದಿ ವೆರಿ ಬೆಸ್ಟ್ ಟು ಯು. ಅಮೃತ ಅವ್ರು ಹೇಳ್ದಂಗೆ